ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸ್ಯಾಟರ್ಡೆ ಐತಿ, ತಾರೀಕು 11/1/2025. ಮೊದಲಿಗೆ ನನ್ನ ಚಾನಲ್ನಲ್ಲೆಲ್ಲ ರೆಸಿಪೀಸ್ಗಳನ್ನು ಮತ್ತು ಡೈಲಿ ವ್ಲಾಗ್ಗಳನ್ನು ರೀಸೆಂಟಾಗಿ ಚಾಲು ಮಾಡಿದ್ದೆ. ಈಗ TET ಮತ್ತು CETಗಳಿಗೆ ಯಾವ ರೀತಿಯಾಗಿ ನಾವು ಮನೆ ಕೆಲಸದ ಮಾಡ್ಕೋತಾನೆ ಯಾವ ರೀತಿಯಾಗಿ ಟೈಮ್ ಮಾಡಿಕೊಂಡು ಓದ್ಬೋದು ಅನ್ನೋದನ್ನು ಅಪ್ಲೋಡ್ ಮಾಡಾಕ್ತೀನಿ. ಈ ವಿಡಿಯೋಸ್ಗಳೆಲ್ಲ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ನಮ್ದು ಇವತ್ತು ಸ್ಟಡಿ ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಆಗೈತೆ ನೋಡ್ರಿ. ಎಲ್ಲ ಕೆಲಸ ಇವತ್ತು ಹೇಳೋದೇ ಲೇಟ್ ಆಗಿಬಿಡ್ತು, ಬೆಳಿಗ್ಗೆ ಭಾಳ ಲೇಟ್ ಆಯಿತು. ಹೀಗಾಗಿ ಎಲ್ಲ ಕೆಲಸ ಮುಗಿಯತನ 1-2 ಗಂಟೆ ಆಗ್ತೈತೆ ನೋಡ್ರಿ. ಅದಕ್ಕೋಸ್ಕರನೇ ಈ ರೀತಿ ಭಾಳ ಕೆಲಸ ಇದ್ದಾಗ ಬೆಳಿಗ್ಗೆ ಏನು ಮಾಡ್ತೀನಿ, ಯಾವುದಾದ್ರೂ ರಿವಿಷನ್ ಚಾಪ್ಟರ್ಸ್ಗಳಿದ್ದಾಗ ಮತ್ತು ಸೋಷಿಯಲ್ ಸೈನ್ಸ್ ಕೇಳ್ಕೊತಾನೆ ನಾನು. ಬಾಂಡೆ ತಿಕ್ಕೋದಾಗಿರ್ಬೋದು, ಬಟ್ಟೆ ಒಗೆಯೋದು. ಈಗೀಗ ವಾಷಿಂಗ್ ಮಿಷಿನ್ ತೊಗೊಂಡಿವಿ. ಮೊದಲು CET ಓದಕ್ಕೆ ಸ್ಟಾರ್ಟ್ ಮಾಡಿದ್ನೆಲ್ಲ 2022 ಅವಾಗ ಏನು ಮಾಡ್ತಿದ್ದೆ, ಬಟ್ಟೆ ಒಕ್ಕೋತ ಮತ್ತು ಬಾಂಡೆ ಎಲ್ಲ ಕೆಲಸಗಳನ್ನು ಮಾಡ್ಕೋತಾನೆ ನಾನು ವಿಡಿಯೋಸ್ಗಳನ್ನು ನೋಡ್ತಿದ್ದೆ. ಅರ್ಧ ಅಲ್ಲೇ ನಂದು ಸ್ಟಡಿ ಆಗಿಬಿಡ್ತಿತ್ತು. 2-3 ಗಂಟೆ ಆರಾಮಾಗಿ ನಾನು ವಿಡಿಯೋಸ್ಗಳನ್ನು ಕೇಳ್ಕೊತಾನೆ ಎಲ್ಲ ಕೆಲಸ ಮಾಡ್ತಿದ್ದೆ. ಈಗ ಕೆಳಗಿಂದೆಲ್ಲ ಕೆಲಸ ಮುಗಿಸಿ ಈಗ ಮೇಲೆ ಬಂದು ಮತ್ತು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟಡಿ ಕೂಡಬೇಕು. ಇವತ್ತೆಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನದ ಊಟ ಮುಗಿಸಿ ಸ್ಟಡಿ ಕೂಡಬೇಕಾದ್ರೆ 3 ಗಂಟೆ ಆಗಿತ್ತು ನೋಡ್ರಿ. ಡೈಲಿ 1-2 ಗಂಟೆ ಕೂಡಾಗ್ತಿದ್ದೆ. ಇವತ್ತು ಮತ್ತು ಸ್ವಲ್ಪ ಲೇಟ್ ಆಯಿತು. ಲೇಟಾಗಿ ಎದ್ದಿದ್ದರಿಂದ 3 ಗಂಟೆಗೆಲ್ಲ ಊಟ ಗೀಟ ಮುಗಿಸ್ಕೊಂಡು ಬಂದು ಕುಂತೀನಿ. ಸ್ವಲ್ಪ ಸೈಕಾಲಜಿ ಓದ್ಕೊಳಾಕ್ತೀನಿ ಇವತ್ತು. ಯಾಕಂದ್ರೆ SR ಎಜುಕೇಷನ್ದವರು ವಿಡಿಯೋಸ್ಗಳನ್ನು SR ಎಜುಕೇಷನ್ ಚಾನಲಲ್ಲಿ ರಾತ್ರಿ 9 ಗಂಟೆಗೆ ಲೈವ್ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾರಂತ ಮೊದಲೇ ಹೇಳೀನಿ ನಿಮಗೆ. ಯಾರಾದರೂ ನೀವು ಸೈಕಾಲಜಿ ವಿಡಿಯೋಸ್ಗಳನ್ನು ನೋಡಬೇಕು ಅಂತಂದ್ರೆ ಅವ್ರದ್ದು ಬೆಸ್ಟ್ ಅಂದ್ರೆ ವಿವರಣೆ ಹೆಚ್ಚು ಕೊಡೋಂಗಿಲ್ಲ. ಕ್ವಶನ್ಸ್ಗಳ ಮೂಲಕನೇ ವಾಮದೇವಪ್ಪ ಅವರ ಎಲ್ಲ ಪೋರ್ಷನನ್ನು ಕಂಪ್ಲೀಟ್ ಮಾಡಾಕ್ತಾರೆ ಅವರು. ನನಗಂತೂ ಭಾಳ ಇಷ್ಟ ಆಯಿತು. ಆದರೆ ಅವ್ರ ಕ್ಲಾಸ್ ಕೇಳೋಕ್ಕಿಂತ ಮುಂಚೆನೇ ಅವ್ರಿಗೆ ಲಾಸ್ಟ್ ಯಾವ್ದು ಬಿಟ್ಟಾರಲ್ಲ ಅದ್ರ ಕಂಟಿನ್ಯೂ ಒಂದು 10 ಪೇಜ್ ನಾವು ಓದ್ಕೊಂಡ್ವಿ ಅಂತಂದ್ರೆ ಈಸಿಯಾಗಿ ಅವ್ರ ಕ್ವೆಶನ್ಸ್ಗಳಿಗೆ ನಾವು ಅಟೆಂಡ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ವಿವರಣೆ ಅವರು ಆ ಕ್ವೆಶನಿಗೆ ತಕ್ಕಂಗೆ ಕೆಳಗಡೆ ವಿವರಣೆನೂ ಕೊಡ್ತಾರಲ್ಲ, ನಮಗೆ ತಲೆ ಒಳಗೆ ಫಿಕ್ಸ್ ಆಗಿಬಿಡ್ತೈತಿ. ಜಸ್ಟ್ ನಾವು ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡ್ಕೊಳಕ್ಕೆ ಬರ್ತೈತಿ. ಅದಕ್ಕೋಸ್ಕರನೇ ನಾನು ಸೈಕಾಲಜಿ ಅವರು ಇವತ್ತು ಕ್ಲಾಸ್ ತೊಗೊಳಕ್ಕಿಂತ ಕ್ಲಾಸ್ ಇವತ್ತು ಯಾವ್ದು ತೊಗೋತಾರಲ್ಲ ಅದೊಂದು 10 ಪೇಜ್ ನಾನು 10 ಇಲ್ಲ ಅಂದ್ರೆ 7-8 ಪೇಜ್ ಆದರೂ ನಾವು ಕಂಪ್ಲೀಟಾಗಿ ರೀಡ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಗೆ ಈಸಿ ಆಗ್ತೈತಿ. ಅದಕ್ಕೋಸ್ಕರ ಮೊದಲಿಗೆ 3 ಗಂಟೆಯಿಂದ ಸೈಕಾಲಜಿ ಓದೋಕ್ಕೆ ಸ್ಟಾರ್ಟ್ ಮಾಡೀನಿ. ಜಾಸ್ತಿ ಟೈಮ್ ಇಲ್ಲ ಈ ಸದ್ ನನಗೆ. ಹುಡುಗರು ಬಂದುಬಿಡ್ತಾರೆ ಸ್ಕೂಲಿಂದ 4-4:15ಕ್ಕೆ ಬರ್ತಾರೆ ಅವರು. ಅಲ್ಲಿ ತನಕ ಎಷ್ಟು ಆಗ್ತೈತಿ ಅಷ್ಟು ನಾನು ಸೈಕಾಲಜಿಯನ್ನು ಓದ್ಕೋತೀನಿ ಈಗ. ಲಾಸ್ಟ್ ಸ್ಟಡಿ ವ್ಲಾಗಲ್ಲೂ ಕೂಡ ನಾನು ಅಪ್ಲೋಡ್ ಮಾಡೀನಿ ಯಾವ್ಯಾವ ಟೈಮಲ್ಲಿ ನಾನು ಸ್ಟಡಿ ಮಾಡ್ತೀನಿ ಮತ್ತು ಯಾವಾಗ ಟೈಮ್ ಸಿಗ್ತೈತಿ ಪಟ್ನೆ ಯಾವಾಗ ನಾವು ಅಭ್ಯಾಸಕ್ಕೆ ಕುಂತ್ಬಿಡಬೇಕು. ಯಾಕಂದ್ರೆ ನೆಕ್ಸ್ಟ್ ಗೃಹಿಣಿ ಆಗಿರೋದ್ರಿಂದ ಮನೆ ಜೊತೆಗೆ ಮತ್ತು ಬೇರೆ ಹೊರಗೂ ಕೆಲಸ ಇರ್ತಾವೆ, ಒಮ್ಮೊಮ್ಮೆ ಹೇಳಕ್ಕೆ ಬರೋಂಗಿಲ್ಲ. ಆ ಟೈಮ್ ನಮಗೆ ಹೋಗಿತ್ತಂದ್ರೆ ಓದಕ್ಕೆ ಸಿಗೋಂಗಿಲ್ಲ. ಆದಷ್ಟು ಬೆಳಿಗ್ಗೆಯಿಂದನೇ ನಾವು ಯಾವಾಗ ಟೈಮ್ ಸಿಗ್ತೈತಿ ಅವಾಗ ಓದ್ಕೋತ ಕೂಡೋದು ಬೆಸ್ಟ್. ಮತ್ತು ನಾನು ಯಾವುದೇ ಟೈಮ್ ಟೇಬಲ್ ಫಾಲೋ ಮಾಡೋಂಗಿಲ್ಲ. ನನಗೆ ಯಾವಾಗ ಟೈಮ್ ಸಿಗ್ತೈತಿ ಮತ್ತು ಓದೋ ಮೂಡ್ ಯಾವಾಗ ಇರ್ತೈತಿ ಪಟ ಆವಾಗ ಕೆಲಸ ಮುಗಿಸ್ಕೊಂಡು ಓದ್ಕೋತಾ ಕುಂದಿರ್ತೀನಿ. ಇನ್ನೂ ಕೆಲವೊಂದು ಟ್ರಿಕ್ಸ್ಗಳದಾವು. ಹಾಗೆ ನಾನು ಡೈಲಿ ವ್ಲಾಗ್ಗಳನ್ನು ಸ್ಟಡಿ ವ್ಲಾಗ್ಗಳನ್ನು ಹಾಕೋತಾನೆ ಮತ್ತು ಯಾವ್ಯಾವ ರೀತಿಯಲ್ಲಿ ಓದ್ತಿರ್ತೀನಿ ಅವೆಲ್ಲ ವಿಡಿಯೋಸ್ಗಳನ್ನು ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಇದರಿಂದ ನಿಮಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಮತ್ತು ನಾವು ಯಾವ ರೀತಿಯಾಗಿ ನಮ್ಮ ಟೈಮನ್ನು ಯೂಸ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಪರ್ಸ್ನಲ್ ಟೈಮನ್ನು ನಿಮ್ಮದೇ ಆದಂಥ ಟೈಮನ್ನು ಯೂಸ್ ಮಾಡ್ಕೊಳ್ಳೋಕೆ ನಿಮಗೂ ಐಡಿಯಾಸ್ಗಳು ಬರ್ತಾವೆ.
ಯಾಕಂದರೆ ಎಲ್ಲರದು ಒಂದೇ ರೀತಿಯಾದಂತಹ ಕೆಲಸ, ಮನೆಯಾಗಿನ ಕೆಲಸ ಆಗಿರ್ಬೋದು, ಎಲ್ಲರದು ದಿನಚರಿ ಒಂದೇ ರೀತಿ ಇರೋಂಗಿಲ್ಲ. ಅವ್ರದ್ದೇ ಆದಂತಹ ದಿನಚರಿ ಬೇರೆ ಬೇರೆಯೇ ಇರ್ತೈತಿ. ನಮ್ಮ ಮನೆಯೊಳಗೆ ಬೆಳಗ್ಗೆ ಅಡುಗೆ ಮಾಡಿದ್ವಿ ಅಂತಂದ್ರೆ ಮಧ್ಯಾಹ್ನ ಅಷ್ಟೇನು ಅಡುಗೆ ಇರೋಂಗಿಲ್ಲ. ಅದಕ್ಕೋಸ್ಕರ ನಾನು ಮಧ್ಯಾಹ್ನ ಫುಲ್ ಟೈಮು ಓದ್ಕೊಳ್ಳೋಕ್ಕೆ ಮೀಸಲಾಗಿಡ್ತೀನಿ. ಬೆಳಿಗ್ಗೆ ನನಗೆ ಟೈಮ್ ಸಿಗಲ್ಲ ಓದ್ಕೊಳ್ಳೋಕೆ. ಯಾವಾಗಾದರೂ ಸಿಕ್ತು ಅಂತಂದ್ರೆ 1 ಅವರ್ ಸಿಗ್ಬೋದು, ಜಾಸ್ತಿ ಅಂದ್ರೆ 1 ಅವರ್ ಸಿಗ್ತೈತಿ. ಮತ್ತು ನಾನು ಜಾಸ್ತಿ ನಶಿಗ್ನಾಗ ಓದೋದು ನನಗೆ ರೂಢ ಇಲ್ಲ. ಆದಷ್ಟು ರಾತ್ರಿಯೇ ಓದುತ್ತೀನಿ ಜಾಸ್ತಿ. ಈಗ 4:15 4:20 ಆಗೈತಿ. ಅವರೆಲ್ಲ ಮುಖ ಕೈಕಾಲು ತೊಳ್ಕೊಳ್ತಾನು 4:15 ಗಂಟೆ ಆಗ್ತೈತಿ. ನನಗೆ ಮಧ್ಯಾಹ್ನ ಈಗ 1.5 ತಾಸು ಅಷ್ಟೇ ಟೈಮ್ ಸಿಕ್ಕಂಗಾಯಿತು. ಮಧ್ಯಾಹ್ನ ನಮಗೆ 2 ರಿಂದ 3 ತಾಸು ಟೈಮ್ ಸಿಕ್ತಂದ್ರೆ ಅವತ್ತಿಂದು ಅರ್ಧ ಅಭ್ಯಾಸ ಮುಗ್ದಂಗೆ ಆಕೈತಿ. ಈವ್ನಿಂಗ್ ಟೈಮಲ್ಲಿ ಒಂದು 2 ರಿಂದ 3 ತಾಸು ಮಾಡ್ಕೋಬೋದು. 12 ರಾತ್ರಿ ಮನ್ಕೊಳ್ಳುತ್ತನೂ ಒಂದು 2 ರಿಂದ 3 ತಾಸು ನಮಗೆ ಆರಾಮಾಗಿ ಈವ್ನಿಂಗ್ ಟೈಮ್ ಒಳಗೆ ಸಿಗ್ತೈತಿ. ಆದರೆ ಮಧ್ಯಾಹ್ನ ಸಿಗೋದೇ ಸ್ವಲ್ಪ ಕಷ್ಟ ಆಗಿಬಿಡ್ತೈತಿ. ಸಂಜೆದೆಲ್ಲ ಕೆಲಸ ಮುಗಿಸ್ಕೊಂಡು ಹುಡುಗರದು ಊಟ ಆಯಿತು, ನಮ್ಮದು ಊಟ ಆಯಿತು, ಮತ್ತು ರಾತ್ರಿಗೆ ಏನಾರ ಅಡುಗೆ ಮಾಡಬೇಕಾಗಿತ್ತಂದರೆ ಎಲ್ಲ ಮುಗಿಸ್ಕೊಂಡೆ ನಾನು ಊಟ ಮುಗಿಸ್ಕೊಂಡು ಓದ್ಕೊಳಕ್ಕೆ ಬರ್ತೀನಿ. ಈಗ 8 ಗಂಟೆ ಆಗೈತೆ. ನಿನ್ನೆ ನಾನು 8 ಪಾಠದ ನೋಟ್ಸನ್ನು ಮಾಡ್ಕೊಂಡಿದ್ದೆ, EVS 5th ಕ್ಲಾಸಿಂದು. ಈಗ ಅದರದ್ದೇ ಕಂಟಿನ್ಯೂ ಮಾಡ್ಕೊಳಕತ್ತೀನಿ. 9ನೇ ಪಾಠ ಜೀವದ ಜೀವಾಳ ಅಂತ ಐತಲ್ಲ, ಆಹಾರ ಮತ್ತು ಜೀವದ ಜೀವಾಳ, ಅಲ್ಲಿಂದ ಸ್ಟಾರ್ಟ್ ಮಾಡೀನಿ. ಇವತ್ತು ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಸ್ವಲ್ಪ ಮಿಡಲಲ್ಲಿ ಕಸ್ಟಮರ್ ಬಂದಿದ್ದರು ಮತ್ತು ಫ್ಯಾಮ್ಲಿ ಗೆಸ್ಟ್ ಬಂದಿದ್ದರು. ಹೀಗಾಗಿ ನಮ್ಮ ಕಾಕ ಬಂದಿದ್ದರು. ಹೀಗಾಗಿ ಅರ್ಧಕ್ಕೆ ಸ್ಟಾಪ್ ಮಾಡಬೇಕಾಯಿತು. 8 ರಿಂದ 10 ಗಂಟೆ ನಂದು 2 ಅವರ್ ಆಯಿತು ಅಭ್ಯಾಸ. 8 ರಿಂದ 9 ತನಕ EVS ನೋಟ್ಸನ್ನು ಮಾಡಿಕೊಂಡೆ. ಅದಾದಮೇಲೆ 9 ರಿಂದ 10 SR ಎಜುಕೇಷನ್ದವ್ರ ಲೈವ್ ಕ್ಲಾಸನ್ನು 9ಕ್ಕೆ ಶಾರ್ಪಾಗಿ ಏನು ಸ್ಟಾರ್ಟ್ ಆಗಲ್ಲ, 9 ರಿಂದ 9:15 ತನಕ ಅವ್ರದ್ದು ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ, ಲೈವ್ ಕ್ಲಾಸ. 40 to 45 ಮಿನಿಟ್ಸ್ ವಿಡಿಯೋ ಮಾಡಿರ್ತಾರೆ ಅವ್ರು, ಜಾಸ್ತಿ ಇರಲ್ಲ ಲೈವ್ ವಿಡಿಯೋ. ಲೈವ್ನ ನಾವು ಆದಷ್ಟು ಈ ರೀತಿಯಾಗಿ ಲೈವ್ ಕ್ಲಾಸ್ಗಳನ್ನು ಕೇಳೋದ್ರಿಂದ ಅವತ್ತೇ ನಮ್ಮದು ಸ್ಟಡಿ ಕಂಪ್ಲೀಟ್ ಆಗಿಬಿಡ್ತೈತಿ. ಆದರೆ EVS ಮತ್ತು ಮ್ಯಾಥ್ಸ್ ಇವೆಲ್ಲ ನಾವು ಲೈವ್ ಆಗಿ ಅಷ್ಟೊಂದು ಅಟೆಂಡ್ ಮಾಡೋಕ್ಕಾಗಲ್ಲ. ಪರ್ಸ್ನಲ್ ನಾವು ಟೈಮ್ ತಗೊಂಡು ಲೆಕ್ಕಗಳನ್ನು ಬಿಡಿಸ್ಬೇಕು ಮತ್ತು ನೋಟ್ಸ್ಗಳನ್ನು ಮಾಡ್ಕೋಬೇಕು. ಎಲ್ಲ ಬುಕ್ಸ್ಗಳನ್ನು ಓದ್ಕೊಂಡು ಮತ್ತು ಕೆಲವೊಂದು EVSಗೋಸ್ಕರ ನಾನು ಯೂಟ್ಯೂಬ್ ವಿಡಿಯೋಸ್ಗಳನ್ನು ಕೂಡ ರೆಫರ್ ಮಾಡ್ತೀನಿ. ಅವನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ಕೊಡ್ತೀನಿ. ಈಗ ಮಾತ್ರ ನಾನು EVS ನೋಟ್ಸನ್ನು ಗೌರ್ನಮೆಂಟ್ ಬುಕ್ಸ್ ಆ್ಯಪ್ನಲ್ಲೇ ನೋಡಿಕೊಂಡು ನೋಟ್ಸ್ ಮಾಡ್ಕೊಳಕ್ತೀನಿ. ಇವತ್ತು ಆಲ್ಮೋಸ್ಟ್ ಮುಗೀತಿತ್ತು, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದ್ರಿಂದ 2 ರಿಂದ 3 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೆ. 9, 10 ಮತ್ತು 11 ಚಾಪ್ಟರ್ನ ಕಂಪ್ಲೀಟ್ ಮಾಡ್ಕೊಂಡಿನಿ. ಈಗ ಮುಂದಿನ ಅಧ್ಯಾಯಗಳು ಏನದಾವಲ್ಲ 5th ಕ್ಲಾಸದು ಸ್ವಲ್ಪ ಡೀಟೇಲ್ ಆಗಿನೇ ಅದಾವು. ಫಸ್ಟಿಗೆ ಸ್ಟಾರ್ಟಿಂಗ್ ಅಷ್ಟು ಪಾಯಿಂಟ್ಸ್ಗಳು ಇರಲಿಲ್ಲ. ನೆಕ್ಸ್ಟ್ ಬರ್ತಾ ಸ್ವಲ್ಪ ಚಾಪ್ಟರ್ಗಳು ದೊಡ್ಡನೂ ಅದಾವು ಮತ್ತು ಪಾಯಿಂಟ್ಸ್ಗಳು ಕೂಡ ಜಾಸ್ತಿ ಅದಾವು. ಎಲ್ಲ ನೋಟ್ಸ್ಗಳನ್ನು ಮಾಡಿ ಇಟ್ಕೊಳ್ಳೇಬೇಕಾದಂತಹ ಚಾಪ್ಟರ್ಸ್ಗಳದಾವು. ಸ್ವಲ್ಪ ಟೈಮ್ ಹಿಡಿತೈತಿ. ಆದರೆ 2 ರಿಂದ 3 ದಿವಸದಲ್ಲಿ ನಾವು ಆರಾಮಾಗಿ 5th ಕ್ಲಾಸನ್ನು ಪೂರ್ತಿಯಾಗಿ ನೋಟ್ಸ್ ಮಾಡ್ಕೋಬೋದು. 8 ರಿಂದ 9:15 ತನಕ ನಾನು EVS ನೋಟ್ಸನ್ನು ಮಾಡ್ಕೊಂಡಿನಿ. ಅದಾದಮೇಲೆ ಕರೆಕ್ಟಾಗಿ 9:10ಕ್ಕೇನ ಲೈವ್ ಕ್ಲಾಸ್ ಸ್ಟಾರ್ಟ್ ಆಗಿತ್ತು. SR ಎಜುಕೇಷನ್ದವ್ರ ಸೈಕಾಲಜಿ ಕ್ಲಾಸ್ ಸ್ಟಾರ್ಟ್ ಆಗಿತ್ತು. ಅದಕ್ಕೋಸ್ಕರ ನಾನೀಗ EVS ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಳೋದು ಬಿಟ್ಟು ಇಲ್ಲಿಗೆ ನಾನು ಯೂಟ್ಯೂಬ್ ಚಾನಲನ್ನು ನೋಡ್ಕೊಳಕ್ತೀನಿ. ಇವತ್ತವರು ಸೈಕಾಲಜಿ ಒಳಗೆ ಬೆಳವಣಿಗೆ ಮತ್ತು ವಿಕಾಸದ ಮುಂದಿನ ಭಾಗವನ್ನು ಹೇಳಾಕ್ತಿದ್ರು. ಇದು 11ನೇ ತಾರೀಕು ನೈಟ್ ನೋಡಾಕತ್ತಿದ್ದ ವಿಡಿಯೋ. ಅವರು ಈ ವಿಡಿಯೋದ ಎಂಡಲ್ಲಿ ಲಾಸ್ಟ್ ಅವ್ರ ಕ್ವಶನ್ ಬಂದಿದ್ದು ಹರ್ಲಾಕ್ ಅವರ ವಿಕಾಸದ ಹಂತಗಳು, ಅಲ್ಲಿಗೆ ತನಕ ಸ್ಟಾಪ್ ಆಗೈತಿ. ಈಗ ನೆಕ್ಸ್ಟ್ ಅದ್ರ ಮುಂದಿನ ಒಂದು 10 ಪೇಜ್ ನಾವು ನಾಳೆಗೆ ಓದ್ಕೋಬೇಕು. ಅಂದಾಗ ಮಾತ್ರ ಅವ್ರ ವಿಡಿಯೋ ಕೇಳಿದಾಗ ಅವ್ರ ಕ್ವಶನಿಗೆ ಅಟೆಂಡು ಮಾಡ್ತೀವಿ ಮತ್ತು ಚೆಂದಾಗೆ ತಿಳಿತೈತಿ ಎಲ್ಲ ಹೇಳಿದ್ದು. ಮೊದಲಿಗೆ ನಾವು ಓದ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಬೇಕು.
ನೋಡಿರಿ ಈಗ ರಾತ್ರಿ 1:11 ಆಗೈತಿ. ಓವರ್ನೈಟ್ ನಾನು ರಾತ್ರಿದೆಲ್ಲ ಊಟಕ್ಕೆ ಕೊಟ್ಟಾದಮೇಲೆ ಎಲ್ಲರೂ ಮಲ್ಕೊಂಡಾದ್ಮೇಲೆ ಓದ್ಕೋತಾ ಕುಂತೀನಿ. ಈಗ EVS ನೋಟ್ಸನ್ನೇ ಮಾಡ್ಕೊಳಾಕ್ತೀನಿ. ಇವತ್ತು ಎಷ್ಟೊತ್ತಿದ್ರು 5th ಕ್ಲಾಸಿಂದ ಮುಗಿಸ್ಬೇಕು ಅಂತ ಅಂದ್ಕೊಂಡೀನಿ. ಹಾಗೆ ನನ್ನ ಮಗನೂ ಕೂಡ ಟೆಸ್ಟ್ ಅದಾವ ಅಂಥೇಳಿ ಮ್ಯಾಥ್ಸ್ ಬಿಡಿಸ್ಕೊತ ಕುಂತಾನೆ. ಚಲನಶಕ್ತಿ, ಉಷ್ಣಶಕ್ತಿ, ಪ್ರಚನ್ನ ಶಕ್ತಿ ಆ ಟಾಪಿಕ್ಕಿಗೆ ಅದೀನಿ ನಾನು. ಆದ್ರೂ ಕೂಡ ಮುಗಿಯೋ ಚಾನ್ಸಸ್ ಇಲ್ಲ, ಯಾಕಂದ್ರೆ ಮುಂದಿನ ಚಾಪ್ಟರ್ಗಳು ಕೂಡ ಪೂರ್ತಿ ಡಿಟೇಲಾಗಿ ಓದಿ ನಾವು ಪಾಯಿಂಟ್ಸ್ಗಳನ್ನು ಮಾಡ್ಕೋಬೇಕು. ಇವತ್ತು ಓವರ್ ನೈಟ್ ಆಯ್ತು ನೋಡ್ರಿ ನಂದು ಸ್ಟಡಿ ಟೈಮ್. ನಾವು ಎಷ್ಟು ಮುಗಿಸ್ಬೇಕು ಅಂತ ಅಂದ್ಕೊಂಡಾಗ ಒಂದು ಹಂತಕ್ಕೆ ಬಂದು ನಿಂದ್ರಾಗ್ತೈತಿ. ಇನ್ನು ಇವತ್ತು ಇಷ್ಟೇ ಚಾಪ್ಟರ್ ಅಂತ ನಾವು ಪಾಯಿಂಟ್ ಹಾಕ್ಕೊಂಡಿಟ್ವಿ ಅಂದ್ರೆ ಅಷ್ಟೂ ಮುಗಿಯಲ್ಲ. ಅದಕ್ಕೋಸ್ಕರ ಆದಷ್ಟು ನಾವು ಒಂದು ಹೆಜ್ಜೆ ಮುಂದೆ ಯೋಚನೆ ಮಾಡಿ ಕಂಪ್ಲೀಟ್ ಮಾಡಬೇಕು ಅಂತ ತಲೆಯಾಗಿಟ್ಕೊಂಡ್ವಿ ಅಂತಂದ್ರೆ ಪೂರ್ತಿಯಾಗಿ ಆದರೂ ಆಗ್ತೈತಿ. ಆದ್ರೆ ಒಂದು ಅರ್ಧನಾದರೂ ನಾವು ಕಂಪ್ಲೀಟ್ ಮಾಡ್ಕೋತೀವಿ. ಇಷ್ಟು ಮಾಡಬೇಕು ಅಂಥೇಳಿ ನಾವು ತಲೆಯಾಗಿಟ್ಕೊಂಡು ಅಭ್ಯಾಸ ಮಾಡ್ಬೇಕು ನೋಡ್ರಿ. ಡೈಲಿ ಇಷ್ಟು ಮುಗಿಸ್ಬೇಕು ಅಂತ ನಮ್ಮ ತಲೆಯಲ್ಲಿ ಇರಬೇಕು. ಇವತ್ತು 5th ಕ್ಲಾಸಿಂದ EVS ಪೂರ್ತಿ ಮುಗಿಸ್ಬೇಕು ಅಂತ ಅಂದ್ಕೊಂಡೆ, ಆದರೆ ಆಗಲೇ ಇಲ್ಲ. 2 ಗಂಟೆ ಆದರೂ ಮುಗಿಲೇ ಇಲ್ಲ. ಆದರೆ ನಾಳೆ ಮಾತ್ರ ಫುಲ್ ಕಂಪ್ಲೀಟಾಗಿ ಮುಗಿಸ್ಬಿಡ್ತೀನಿ. ಅಂದ್ರೆ ನೆಕ್ಸ್ಟ್ ನನಗೆ ಬೇರೆ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋದೈತಿ ತಲೆ ಒಳಗೆ. ಅದನ್ನು ಚಾಲು ಮಾಡಬೇಕಾಗೈತಿ. ಮೊದಲು EVS ಫುಲ್ ಕಂಪ್ಲೀಟ್ ಮಾಡ್ಕೊಂಡ್ವಿ ಅಂತಂದ್ರೆ ಸೈಕಾಲಜಿ ಮಾತ್ರ ದಿವಸ ಒಂದು 7ರಿಂದ 8 ಪೇಜ್ ಕಂಪ್ಲೀಟ್ ಮಾಡ್ಕೊಳಾಕ್ತೀನಿ. ನೋಡ್ರಿ, ನಿನ್ನೆ ವ್ಲಾಗ್ನಾಗ ಲಾಸ್ಟ್ ನಾನು EVS ಪಾಯಿಂಟನ್ನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ. 9ನೇ ಪಾಠಕ್ಕಿದ್ದೆ. ಅದಾದಮೇಲೆ ನೆಕ್ಸ್ಟ್ 10ನೇ ಪಾಠದೊಳಗೆ ಯಾವ ಪಾಯಿಂಟ್ಸೇ ಇಲ್ಲ. ಅದಾದಮೇಲೆ ವಸ್ತುಗಳ ಬಗ್ಗೆ ಐತಿ ಮತ್ತು 12, 13 ತನಕ ಬಂದೀನಿ. 13 ಇನ್ನೊಂದು 5-6 ಪೇಜ್ ಐತಿ. ವಿಸ್ಮಯ ಶಕ್ತಿ, ಅದರೊಳಗೇ ಪ್ರಚನ್ನ ಶಕ್ತಿ, ಚಲನ ಶಕ್ತಿ, ಉಷ್ಣ ಶಕ್ತಿ ಎಲ್ಲ ಅದಾವು. ಈಗ ನಾನು ವಿದ್ಯುತ್ ಶಕ್ತಿಗೆ ಅದೀನಿ. ನಾನು ಸ್ವಲ್ಪ ಆದಷ್ಟು ಆಯಿತು ಅಂತಂದ್ರೆ ಪಾಯಿಂಟ್ಸ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇದು 13ನೇ ಚಾಪ್ಟರ್ ನಾ ಬರೀಲಾಕತ್ತಿದ್ದು. ಇನ್ನು 14, 15, 16 ಇನ್ನೂ 3 ಚಾಪ್ಟರ್ಸ್ ಅದಾವು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಓದೋರಿಗೆ ಒಂದು ಮೋಟಿವೇಟ್ ಆಗಲಿ ಅಂತಂದು ಈ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಾಕ್ತೀನಿ. ಅದ್ರ ಜೊತೆಗೆ ನಂದು ಕೂಡ ಅಭ್ಯಾಸ ಆಗ್ತೈತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಧನ್ಯವಾದಗಳು.